ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ ಪ್ರಿಯರೇ. ಲೂಕನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದಾದ ಮೇಲೆ ಆತನು ಹೊರಟು ಸುಂಕಕ್ಕೆ ಕೂತಿದ್ದ ಲೇವಿ ಎಂಬ ಒಬ್ಬ ಸುಂಕದವನನ್ನು ಕಂಡು, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎಲ್ಲವನ್ನು ಬಿಟ್ಟು ಎದ್ದು ಆತನ ಹಿಂದೆ ಹೋದನು. ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ವಾಕ್ಯವೇನೆಂದರೆ, ಯೇಸು ಕ್ರಿಸ್ತನು ಆ ಸುಂಕದವನನ್ನ ಕಂಡು ಹೇಳುವಂತಹ ಮಾತು, ನನ್ನನ್ನು ಹಿಂಬಾಲಿಸು. ಆತನು ಹೇಳಿದ ತಕ್ಷಣವೇ ಆ ಸುಂಕದವನು ಎಲ್ಲವನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದನು ಎಂಬುದಾಗಿ ನಾವಿಲ್ಲಿ ಕಾಣ್ತೇವೆ. ಈ ದಿನದಲ್ಲಿ ನಿಮ್ಮ ಜೀವಿತವನ್ನ ಪರೀಕ್ಷೆ ಮಾಡಿಕೊಳ್ಳುವುದಾದರೆ, ನಾವು ಯಾರನ್ನ ಹಿಂಬಾಲಿಸುತ್ತಿದ್ದೇವೆ? ನಮ್ಮ ಪ್ರೀತಿ ಪಾತ್ರರನ್ನ ಹಿಂಬಾಲಿಸುತ್ತಿದ್ದೇವಾ? ಯಾವ ಒಂದು ಕಾರ್ಯಗಳನ್ನು, ಈ ಲೋಕದಲ್ಲಿ ಇರುವಂತಹ ಹೆಚ್ಚಿನದಾಗಿ ಆಕರ್ಷಿಸುವಂತಹ ಕಾರ್ಯಗಳನ್ನು ನಾವು ಹಿಂಬಾಲಿಸುತ್ತಿದ್ದೇವಾ? ಯಾವ ಕಾರ್ಯಗಳನ್ನು ನಾವು ಹಿಂಬಾಲಿಸುತ್ತಿದ್ದೇವೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯದಲ್ಲಿ ನಾವು ಬಂದಿದ್ದೇವೆ. ಯಾಕೆಂದರೆ ದೇವರು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳುತ್ತಿರುವಾಗ, ಆತನನ್ನು ನಾವು ಹಿಂಬಾಲಿಸುವಾಗ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳಲ್ಲೂ ಜೀವನ ಹೊಂದುತ್ತೇವೆ. ಯಾಕಂದರೆ ಸತ್ಯವೇದದ ಇನ್ನೊಂದು ಭಾಗ ಅಂದರೆ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು ಎಂಬುದಾಗಿ. ಲೋಕವನ್ನು ಜಯಿಸಿರುವಂತಹ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಇರುವಾಗ, ಆತನನ್ನು ಹಿಂಬಾಲಿಸುವಾಗ ಖಂಡಿತವಾಗಿಯೂ ನಾವು ಈ ಲೋಕದಲ್ಲಿ ಜಯವನ್ನು ಹೊಂದಿಕೊಳ್ಳುವಂಥವರಾಗಿದ್ದೇವೆ. ಹಾಗಾಗಿ ನಾವು ಯೇಸು ಕ್ರಿಸ್ತನನ್ನು ಮಾತ್ರವೇ ಹಿಂಬಾಲಿಸುವಂಥವರಾಗಿರೋಣ. ಹಿಂಬಾಲಿಸಿ ಜಯವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿಯೂ ಕೂಡ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಸುಂಕದವನಿಗೆ ಹೇಳಿದ ಹಾಗೆ ನಮಗೂ ಕೂಡ ಹೇಳಿದ್ದೀರಿ ಅಪ್ಪ. ಕರ್ತನೆ, ನಿನ್ನ ವಾಕ್ಯಕ್ಕೆ ಅಧೀನರಾಗಿ ಸ್ವಾಮಿ, ವಿಧೇಯರಾಗಿ ಕರ್ತನೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ತಿದ್ದೇವೆ ನಿನ್ನನ್ನು ಹಿಂಬಾಲಿಸುವುದಕ್ಕಾಗಿ. ವಿಶೇಷವಾಗಿ ಯಾರೆಲ್ಲ ನನ್ನ ಸಹೋದರ ಸಹೋದರಿಯರು ಸ್ವಾಮಿ ನಿನ್ನನ್ನು ಹಿಂಬಾಲಿಸುವಂಥ ಈ ಒಂದು ಮಾರ್ಗದಲ್ಲಿ ಕಷ್ಟಗಳಲ್ಲಿ ಸಂಕಟಗಳಲ್ಲಿ ಇದ್ದಾರೋ ಅವರೆಲ್ಲರನ್ನ ಕರ್ತನೆ ಆ ಸಂಕಷ್ಟಗಳಿಂದ ಬಿಡಿಸಿ ಜಯವನ್ನು ಹೊಂದುವ ಹಾಗೆ ಸಹಾಯ ಮಾಡಿ ನಿನ್ನ ಕೃಪೆಯನ್ನು ತುಂಬಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.